ಭಾರೀ ಗುಡ್ಡ ಕುಸಿತ, ಬೆಂಗಳೂರು ಮಂಗಳೂರು ರೈಲು ಸಂಚಾರ ಸಂಪೂರ್ಣ ಸ್ಥಗಿತ. ಮಲೆನಾಡಿನಲ್ಲಿ ಧಾರಾಕಾರ ಮಳೆಯ ಆರ್ಭಟ, ಹಾಸನ ನಿಲ್ದಾಣದಲ್ಲಿ ಸಾವಿರಾರು ಪ್ರಯಾಣಿಕರ ಪರದಾಟ. ಮಲೆನಾಡು ಭಾಗದಲ್ಲಿ ಕಳೆದ ಹಲವು ದಿನಗಳಿಂದ ಸುರಿಯುತ್ತಿರುವ ಧಾರಾಕಾರ ಮಳೆಯ ಪರಿಣಾಮ ಹಾಸನ ಜಿಲ್ಲೆಯ ಸಕಲೇಶಪುರ ತಾಲ್ಲೂಕಿನ ಯಡಕುಮರಿ ಕಡಗರವಳ್ಳಿ ನಡುವಿನ ರೈಲ್ವೆ ಮಾರ್ಗದಲ್ಲಿ ಭಾರೀ ಪ್ರಮಾಣದ ಗುಡ್ಡ ಕುಸಿದಿದ್ದು, ಇದರಿಂದ ಹಾಸನ ಸೇರಿದಂತೆ ಸುತ್ತಮುತ್ತಲ ರೈಲ್ವೆ ನಿಲ್ದಾಣದಲ್ಲಿ ಪ್ರಯಾಣಿಕರು ಭಾನುವಾರದಂದು ಬೆಳಿಗ್ಗೆ ಪರದಾಡಿದರು. ಹಳಿ ಮೇಲೆ ಅಪಾರ ಪ್ರಮಾಣದ ಮಣ್ಣು, ಕಲ್ಲು ಹಾಗೂ ಬಂಡೆಗಳು ಬಿದ್ದಿರುವ ಹಿನ್ನೆಲೆಯಲ್ಲಿ ಬೆಂಗಳೂರು ಮಂಗಳೂರು ರೈಲು ಮಾರ್ಗದ ಸಂಚಾರವನ್ನು ಸಂಪೂರ್ಣ ಸ್ಥಗಿತಗೊಳಿಸಲಾಗಿದೆ. ಭೂಕುಸಿತದ ನಂತರ ರೈಲ್ವೆ ಇಲಾಖೆ ತುರ್ತು ಕಾರ್ಯಾಚರಣೆ ಆರಂಭಿಸಿದ್ದು, ಹಳಿ ಪುನಃ ಸಂಚಾರಕ್ಕೆ ಯೋಗ್ಯವಾಗಿಸಲು ಯುದ್ಧೋಪಾದಿಯಲ್ಲಿ ಕಾಮಗಾರಿ ನಡೆಸುತ್ತಿದೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಸುರಿಯುತ್ತಿರುವ ನಿರಂತರ ಮಳೆಯಿಂದ ಬೆಟ್ಟಗಳ ಇಳಿಜಾರು ಭಾಗಗಳಲ್ಲಿ ಮಣ್ಣು ಸಡಿಲಗೊಂಡ ಪರಿಣಾಮ ಈ ಭೂಕುಸಿತ ಸಂಭವಿಸಿದೆ. ರೈಲು ಸಂಚಾರ ಆರಂಭಕ್ಕೂ ಮುನ್ನವೇ ಹಳಿ ಮೇಲೆ ಮಣ್ಣು ಕುಸಿದಿರುವುದು ಪತ್ತೆಯಾಗಿದ್ದರಿಂದ ಸಂಭವಿಸಬಹುದಾಗಿದ್ದ ದೊಡ್ಡ ಅನಾಹುತವೊಂದು ತಪ್ಪಿದಂತಾಗಿದೆ. ಸುರಕ್ಷತಾ ದೃಷ್ಟಿಯಿಂದ ರೈಲ್ವೆ ಅಧಿಕಾರಿಗಳು ತಕ್ಷಣವೇ ಮಾರ್ಗದಲ್ಲಿ ಸಂಚರಿಸುತ್ತಿದ್ದ ರೈಲುಗಳನ್ನು ವಿವಿಧ ನಿಲ್ದಾಣಗಳಲ್ಲಿ ತಡೆದು ಪ್ರಯಾಣಿಕರ ಸುರಕ್ಷತೆಯನ್ನು ಖಚಿತಪಡಿಸಿದರು. ಭೂಕುಸಿತದ ಪರಿಣಾಮ ಬೆಂಗಳೂರು ಮುರುಡೇಶ್ವರ, ಬೆಂಗಳೂರು ಕೋಜಿಕೋಡ್ ಹಾಗೂ ವಿಜಯಪುರ ಮಂಗಳೂರು ರೈಲುಗಳನ್ನು ಹಾಸನ ರೈಲು ನಿಲ್ದಾಣದಲ್ಲೇ ನಿಲ್ಲಿಸಲಾಯಿತು. ಬೆಂಗಳೂರು ಕಾರವಾರ ಎಕ್ಸ್‌ಪ್ರೆಸ್ ರೈಲು ಸಕಲೇಶಪುರದಲ್ಲಿ ಸ್ಥಗಿತಗೊಂಡರೆ, ಮುರುಡೇಶ್ವರ ಬೆಂಗಳೂರು ಹಾಗೂ ಮಂಗಳೂರು ವಿಜಯಪುರ ರೈಲುಗಳನ್ನು ಸುಬ್ರಹ್ಮಣ್ಯ ನಿಲ್ದಾಣದಲ್ಲಿ ತಡೆಹಿಡಿಯಲಾಯಿತು. ಕೋಜಿಕೋಡ್ ಬೆಂಗಳೂರು ರೈಲು ಪುತ್ತೂರು ನಿಲ್ದಾಣದಲ್ಲಿ ನಿಂತಿದ್ದು, ಈ ಮಾರ್ಗದಲ್ಲಿ ಸಂಚರಿಸಬೇಕಿದ್ದ ಇತರೆ ರೈಲುಗಳ ಸಂಚಾರವೂ ಸ್ಥಗಿತಗೊಂಡಿದೆ. ನಿಲ್ದಾಣಗಳಲ್ಲಿ ಪ್ರಯಾಣಿಕರ ಪರದಾಟ. ಹಾಸನ, ಸಕಲೇಶಪುರ, ಸುಬ್ರಹ್ಮಣ್ಯ ಹಾಗೂ ಪುತ್ತೂರು ರೈಲು ನಿಲ್ದಾಣಗಳಲ್ಲಿ ಸಾವಿರಾರು ಪ್ರಯಾಣಿಕರು ರಾತ್ರಿ ಪೂರ್ತಿ ಸಿಲುಕಿಕೊಂಡರು. ಹಲವರು ಕುಟುಂಬ ಸಮೇತರಾಗಿ ಪ್ರಯಾಣಿಸುತ್ತಿದ್ದರೆ, ವಿದ್ಯಾರ್ಥಿಗಳು, ಉದ್ಯೋಗಿಗಳು, ಹಿರಿಯ ನಾಗರಿಕರು ಹಾಗೂ ಪ್ರವಾಸಿಗರು ತೀವ್ರ ಸಂಕಷ್ಟ ಅನುಭವಿಸಿದರು. ನಡುರಾತ್ರಿ ವೇಳೆಯಲ್ಲೇ ಪ್ರಯಾಣ ಮುಂದುವರಿಸಲು ಟಿಕೆಟ್ ಹಣ ವಾಪಸ್ ಪಡೆದು ಬಸ್ ಸೇರಿದಂತೆ ಪರ್ಯಾಯ ಸಾರಿಗೆ ವ್ಯವಸ್ಥೆ ಹುಡುಕುತ್ತಾ ಪ್ರಯಾಣಿಕರು ಲಗೇಜ್ ಹೊತ್ತು ಬಸ್ ನಿಲ್ದಾಣಗಳತ್ತ ತೆರಳಿದ ದೃಶ್ಯಗಳು ಕಂಡುಬಂದವು. ನಾವ್ ಬಿಜಾಪುರದಾಗಿಂದ ಬಂದೀವ್ರಿ, ಪತ್ತೂರ್ಕ್ ಹೊಂಟಿವ್ರಿ. ಗಾಡಿ ಕೊಳಮಾಗೈತ್ರಿ. ಅದಕ್ಕೆ ನಾವು ಈಗ 1 ಗಂಟೆ ಐತ್ರಿ, 1 ತಾಸ ಐತ್ರಿ. ಹಾ ರೀ. ಈಗ ಬೇರೆ ವ್ಯವಸ್ಥೆ ಹೇಗ್ ಮಾಡ್ಕೊಂತೀರಿ ಹೋಗ್ಲಿಕ್ಕೆ? ಈಗ ಸ್ವಲ್ಪ ಬ್ಯಾರೆ ಬಸ್ಸಿಗೆ ಹೋಗುದ್ರಿ. ಹಾ, ಪತ್ರು ಎಲ್ಲಿ ಐತಿ ಅಂದ್ರೆ ಹೋಗುದೈತ್ರಿ. ನಾವು ಫಸ್ಟ್ ಬಂದೀವ್ರಿ, ನಮಗ್ ಗೊತ್ತಿಲ್ಲ, ನಾವು ಕೇಳಿ ಹೋಗ್ಬೇಕ್ರಿ. ಏನು ಗೊತ್ತಿರಲ್ಲ. ಹಾ ರೀ, ಬಿಜಾಪುರದಾಗ ಬಂದೀವ್ರಿ. ರೈಲ್ವೆ ವ್ಯವಸ್ಥೆ ಮಾಡ್ಬೋದಾಗಿತ್ತು. ಹಾ, ಏನೋ ಇಲ್ರಿ. ಹಾ, ರೋಡ್ ಇಲ್ರಿ. ಆಕ್ಚುಲಿ ಅಲ್ಲಿ ರಸ್ತೆದಲ್ಲಿ ಇದರಲ್ಲಿ ಹಿಂದಿನ ಸ್ಟೇಷನ್ ನಲ್ಲಿ ಬಹಳ ಕೂತ್ಕೊಂಡಿತ್ತು, ನಮ್ಗೆ ಏನು ಅಂತ ಗೊತ್ತಾಗ್ಲಿಲ್ಲ. ಅಲ್ಲಿ ಮೋಸ್ಟ್ಲಿ ಏನಾದ್ರು ಮುಂದೆ ಪ್ರಾಬ್ಲಮ್ ಆಗಿದೆ ಏನು ಅಂತ ಏನು ಅನೌನ್ಸ್ಮೆಂಟ್ ಮಾಡ್ಲಿಲ್ಲ ಅಲ್ಲಿ. ಬಟ್ ಇಲ್ಲಿಗೆ ಬಂದವಾಗ ಈಗ ಅರ್ಧ ಗಂಟೆ ಆಯ್ತು. ಆಕ್ಚುಲಿ ಅದು ಬೆಳಿಗ್ಗೆ 3-3:30 ಮೋಸ್ಟ್ಲಿ ಅಷ್ಟೊತ್ತಿಗೆ ಬರ್ಬೇಕಿತ್ತು ಅದು ಹಾಸನಕ್ಕೆ. ನಾವು ಕುಕ್ಕೆ ಸುಬ್ರಹ್ಮಣ್ಯ ಹೋಗ್ತಾ ಇದ್ವಿ. ಈಗ ನೋಡ್ಬೇಕು ಮತ್ತೆ ಮುಂದೆ ಬಸ್ ಹೋಗ್ಬೇಕು ಏನೋ ಗೊತ್ತಾಗಿಲ್ಲ. ಆಮೇಲೆ ಇಲ್ಲಿ ಬಂದ್ಮೇಲೆ ಹೇಳಿದ್ರು ಲ್ಯಾಂಡ್ ಸ್ಲೈಡ್ ಆಗಿದೆ ಅಂತ ಹೇಳಿ, ಅದಕ್ಕೆ ನಾವು ಧಾರವಾಡದಿಂದ ಬಂದಿರೋದು. ಆನ್ಲೈನ್ ನಲ್ಲೇನೆ ರೀಫಂಡ್ ಮಾಡ್ತಾ ಇದ್ದಾರೆ. ರೀಫಂಡ್ ಮಾಡ್ತಾ ಇದ್ದಾರೆ. ಇಲ್ಲಿ ಟಿಕೆಟ್ ತಗೊಂಡವ್ರಿಗೆ ಮಾತ್ರ ಕೌಂಟರ್ ನಲ್ಲಿ ಮಾಡ್ತಾ ಇದ್ದಾರೆ. ನಿಮ್ ರೈಲ್ ಬಿಟ್ಟು ಬೇರೆ ರೈಲ್ಗಳು ಕೂಡ ರದ್ದಾಗಿದೆ. ಗೊತ್ತಿಲ್ಲ, ಅದ್ರ ಬಗ್ಗೆ ಐಡಿಯಾ ಇಲ್ಲ ನನಗೆ. ಬಂದಿವಿ ಸರ, ಇಲ್ಲಿ ಅವನು ಬಂದಿವ್ರಿ. ಈಗ ಗುಡ್ಡ ಕುಸಿದ್ರಿಂದ ಇಲ್ಲಿ ಟ್ರೈನ್ ನಿಂತು ಬಿಟ್ಟದ್ರಿ. ಇನ್ನೊಬ್ಬ ಬಸ್ಸಿಗೆ ಹೋಗ್ಬೇಕ್ರಿ. ಎಲ್ಲ ಡಬಲ್ ಖರ್ಚು ಹಾಕಿ ಹೋಗ್ಬೇಕ್ರಿ. ಈಗ ಗೊತ್ತಿರಲಿಲ್ಲ, ಸುಮಾರು ಹೊತ್ತು ಇಲ್ಲೇ ನಿಂತ್ಕೊಂಡ್ರಿ. ಇಲ್ಲೇ ನಿಂತೀವ್ರಿ ಸರ್. ವ್ಯವಸ್ಥೆ ಮಾಡಿದ ರೈಲ್ವೆ ಅವರು ಏನ್ ವ್ಯವಸ್ಥೆ ಮಾಡ್ತಾರ ಸರ್ ರೈಲ್ವೆ ಅವರು? ಅಲ್ಲಿ 1 ತಾಸು ನಿಂದಿರ್ಸಿ 2-3 ಜಾಗನಾಗ ಬಂದಾರ್ರಿ. ಈಗ ಸಡನ್ ಆಗಿ ಹಿಂಗ್ ಹೇಳ್ಬಿಟ್ರೆ, ಈಗ ಹೇಳ್ಬಿಟ್ರಿ ಏನ್ ಮಾಡ್ಬೇಕು ಸರ್? ಈಗ ದೂರಿಂದ ಬಂದವರಿಗೆ ಎಲ್ಲ ಹೋಗ್ಬೇಕು ಗೊತ್ತೇ ಆಗಲ್ಲ ಸರ್. ಇನ್ನು ನಾವು ಹುಡ್ಕಾಡ್ಕೊಂಡು ಹೋಗ್ಬೇಕ್ರಿ. ಇನ್ನು ಬಸ್ಗಳು ಇಲ್ಲ. ಬಸ್ಗಳು ಇಲ್ಲ. ಈಗ ಮತ್ತೆ ಇಲ್ಲಿ ಹೊಸ ಬಸ್ ಸ್ಟ್ಯಾಂಡ್ ಹೋಗ್ಬೇಕ್ರಿ. ಹೊಸ ಬಸ್ ಸ್ಟ್ಯಾಂಡ್ ಮತ್ತೆ ಪುತ್ತೂರು ಹೋಗ್ಬೇಕತ್ರಿ. ದೊಡ್ಡ ಸಮಸ್ಯೆ. ದೊಡ್ಡ ಸಮಸ್ಯೆ ಅಂದ್ರೆ ನಮ್ಗೆ ಗೊತ್ತೇನು ಇಲ್ರಿ. ಮತ್ತೆ ಮುಂದೆ ಹೋಗಾಕ ಲಗೇಜ್ ಎಲ್ಲ ಇರುತ್ತೆ. ಲಗೇಜ್ ನೋಡ್ರಲ್ಲ ಎಷ್ಟದ ಲಗೇಜ್. ದೊಡ್ಡ ಸಮಸ್ಯೆ ಏನ ಸರ್ ಇದು? ಎಲ್ಲಿಂದ ಬಂದಿದೆ ಸರ್? ನಾವು ಬಿಜಾಪುರದಿಂದ ಬಂದಿವಿ. ತಿಂಡಿ ಅದೇನಾದ್ರು ವ್ಯವಸ್ಥೆ ಮಾಡಿದ್ರ? ಅದೇನು ವ್ಯವಸ್ಥೆ ಇಲ್ಲ ಸರ್. ನಾವು ತಿಂಡಿ ಮಾಡ್ಕೊಂಡು ಬಂದಿವ್ರಿ. ಅದಕ್ಕೇನು ಪ್ರಾಬ್ಲಮ್ ಇಲ್ರಿ. ಇಲ್ಲಿ ಏನು ಇಲ್ಲ ಸರ್. ಇಲ್ಲ ಏನಿಲ್ಲ. ಪ್ರೇಮದಾಸ್ ರಾಠೋಡ್ ಅಂತ ಹೇಳಿ.